ಕಾಳಿಕಾ ಕಮಟೇಶ್ವರ ಸ್ವಾಮಿ, ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ಶ್ರೀ ವಿಶ್ವಕರ್ಮ ಶ್ರೀ ವಿರಾಟ್ ವಿಶ್ವಕರ್ಮ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ನಾವು ವಿಜೃಂಭಣೆಯಿಂದ ನಮ್ಮ ಸಂಘದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಬಂಗಾರಪೇಟೆ ಗ್ರಾಮದ ಎಲ್ಲ ಜನ ಬಂದು ಇಲ್ಲಿ ಕಾಳಿಕಾದೇವಿಯ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದ ಪಡೆದು ಪುನೀತರಾಗಬೇಕು ಅಂತ ನಮ್ಮ ಕೋರಿಕೆ ಇದ್ದು ಎಲ್ಲ ವಿಜೃಂಭಣೆಯಿಂದ ನಡೆದಿದೆ. ಇಲ್ಲಿ ವಾರ್ಷಿಕೋತ್ಸವದ ಪ್ರಸಾದ ಮತ್ತು ಊಟ ಎಲ್ಲ ಇದೆ. ದಯವಿಟ್ಟು ಎಲ್ಲರೂ ಒಂದು ಊಟ ಮಾಡಿ ಈ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಂತ ಕೋರಿಕೆ. ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ 35 ವರ್ಷಗಳ ಕಾಲ ದೀರ್ಘವಾದಂಥ ಹೋರಾಟ ಯಾವುದಾದರೂ ನಡೆದಿದೆ ಅಂತಂದರೆ ಅದು ಒಳ ಮೀಸಲಾತಿಯ ಹೋರಾಟ, ಅದು ಮಾದಿಗರ ಹೋರಾಟ ಅಂತೇಳಿ ತಮ್ಮೆಲ್ಲರ ಗಮನಕ್ಕೂ ಸಹ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾದಿಗರ 35 ವರ್ಷದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿತು. ಅದನ್ನು ರಾಜಭವನಕ್ಕೂ ಕೂಡ ಮಸೂದೆ ಬಿಲ್ ಕಳಿಸಲಾಗಿತ್ತು. ಅದನ್ನು ತಿಳಿದ ಇಡೀ ಕರ್ನಾಟಕದಲ್ಲಿರುವಂಥ ಮಾದಿಗ ಜನಾಂಗದ ಮತ್ತು ಎಲ್ಲ ಹೋರಾಟಗಾರರು ಒಂದು ರೀತಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೇನು 35 ವರ್ಷದ ಹೋರಾಟದ ಕನಸು ನನಸಾಯಿತು, ನಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀವಿ. ಅಷ್ಟರಲ್ಲೇ ಒಂದು 2-3 ದಿನಗಳಲ್ಲಿ ಮತ್ತೊಂದು ರಾಜಭವನದಿಂದ ಆಘಾತಕಾರವಾಗಿರ್ತಕ್ಕಂಥ ಸುದ್ದಿಯನ್ನ ಬಂತು. ರಾಜ್ಯಪಾಲರು ಸರ್ಕಾರಕ್ಕೆ ಕೆಲವೊಂದು ಸ್ಪಷ್ಟೀಕರಣವನ್ನ ಕೇಳಿ ಒಳ ಮೀಸಲಾತಿ ಮಸೂದೆ ಬಿಲ್ಲನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದರು. ಈ ರೀತಿ ಅನೇಕ ಘಟನೆಗಳು ನಡೆದಿದೆ. ಸರ್ಕಾರದ ಮಧ್ಯೆ ಆಗಿರ್ಬೋದು, ರಾಜ್ಯಪಾಲರ ಮಧ್ಯೆ ಆಗಿರ್ಬೋದು, ಅನೇಕ ಬಿಲ್ಗಳು ರಾಜ್ಯಪಾಲರ ಒಂದು ಭವನಕ್ಕೆ ಹೋಗ್ತವೆ. ಅಲ್ಲಿ ಕೆಲವೊಂದು ಸ್ಪಷ್ಟೀಕರಣಗಳನ್ನು ಕೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳಿಸುವ ಉದಾಹರಣೆಗಳಿವೆ. ಅದು 4-5 ದಿನಗಳಲ್ಲಿ ಮತ್ತೆ ಸರ್ಕಾರ ಸ್ಪಷ್ಟೀಕರಣವನ್ನು